ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಮಾನಿಟೈಸ್ ಆದಮೇಲೆ ಚಾನಲ್ ಮೆಂಬರ್ಶಿಪ್ ಆನ್ ಮಾಡೋದು ಹೇಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿ ಸ್ನೇಹಿತರೆ, ಈ ಮೆಂಬರ್ಶಿಪ್ ಟ್ಯಾಬಲ್ಲಿ ಬನ್ನಿ. ನೀವು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಮೊಬೈಲಲ್ಲಿ ಮಾಡ್ತಾ ಇದ್ರೆ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿದ್ಮೇಲೆ ಈ ಟ್ಯಾಬ್ ಇದೆಯಲ್ಲ, 3 ಲೈನ್ ಈ ರೀತಿ ನಿಮ್ಗೆ ಕಾಣುತ್ತೆ. ಇಲ್ಲಿ 3 ಲೈನ್ ಕಾಣ್ತಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ಈ ಮೆನು ಎಕ್ಸ್ಪಾಂಡ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ದೊಡ್ಡದಾದ್ಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಅರ್ನ್ ಸೆಕ್ಷನಲ್ಲಿ ಬನ್ನಿ. ಅರ್ನ್ ಸೆಕ್ಷನಲ್ಲಿ ಬಂದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಎಲ್ಲ ಸೇಮ್ ಇರುತ್ತೆ, ನಾನು ಹೇಳ್ತಿರೋದು ಮತ್ತು ನೀವು ಈ ಮೊಬೈಲಲ್ಲಿ ಮಾಡೋದು ಸೇಮ್ ಇರುತ್ತೆ. ಸ್ವಲ್ಪ ಮೆನೂಸ್ ಅದು ಇದು ಎಲ್ಲ ಹೈಡ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ಮಾಡಬೇಕು. ಇಲ್ಲಿ ಮೆಂಬರ್ಶಿಪ್ ಇದೆ, ಈ ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಇಲ್ಲಿ ನೋಡಿ ಈ ರೀತಿ. ಸೊ ಇಲ್ಲಿ ಈ ಆಪ್ಷನ್ ಇದೆಯಲ್ಲ, ಇದು 100% ಕಂಪ್ಲೀಟ್ ಆಗಬೇಕು. ಟರ್ನ್ ಆನ್ ಇದೆಯಲ್ಲ, ಇದು ಬಂದ್ಬಿಡುತ್ತೆ 100%. ಇದು ಆಯಿತು ಅಂದರೆ ಟರ್ನ್ ಆನ್ ಅಂತ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಸೆಟಪ್ ಯುವರ್ ಮೆಂಬರ್ಶಿಪ್ ಆಫರ್ ಅಂತ ಇದೆ. ಸೊ ಇದು ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಆಫರ್ಸ್ ಏನು ಕೊಡ್ತೀರಾ ಅದು ಸೆಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಟಾರ್ಟ್ ಇದೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೆಂಬರ್ಶಿಪ್ ಸೆಟಪ್ ಮಾಡೋದಿರುತ್ತೆ. ಸೊ ಇಲ್ಲಿ ಲೆವೆಲ್ 1, ಲೆವೆಲ್ 3, 4 ಈ ರೀತಿ ಇದೆ, ಲೆವೆಲ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ಲೆವೆಲ್ನಲ್ಲಿ ಇಲ್ಲಿ ನೋಡಿ ಅನ್ನೇಮ್ಡ್ ಲೆವೆಲ್ 1 ಇದೆ, 159 ರುಪೀಸ್ ಇದೆ. ಸೊ ಇದಕ್ಕೆ ಎಡಿಟ್ ಮಾಡೋಣ. ಫಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಲೆವೆಲ್ 1 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ನೇಮ್ಡ್ ಏನಿದೆ ಇದು ನೇಮ್ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಎಡಿಟ್ ಮಾಡಬೇಕು. ಸೊ ಲೆವೆಲ್ 3ಯಲ್ಲಿ ಈ ರೀತಿ ಇರುತ್ತೆ, ಈ ರೀತಿ 1, 2ರಲ್ಲಿ ಈ ರೀತಿ ತೋರಿಸ್ತಾ ಇರುತ್ತೆ, ಇಲ್ಲಿ ಈ ರೀತಿ ಇರುತ್ತೆ. ಓಕೆ, ಸೊ ಈಗ ನಾವೇನು ಮಾಡಬೇಕು, ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಈ ಫಸ್ಟ್ ಲೆವೆಲ್ ಕ್ಲಿಕ್ ಮಾಡೋಣ. ಫಸ್ಟ್ ನಾವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗಿ ಇಲ್ಲಿ ಎಡಿಟ್ ಅಂತ ಬರುತ್ತೆ. ಸೊ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಮೌಂಟ್ ಬೇಕು, ಯಾವ ಅಮೌಂಟ್ ನಿಮ್ಗೆ ಬೇಕು ಅದು ಇಲ್ಲ. ಫಸ್ಟ್ ಇಲ್ಲಿ ನಾವು ಇಲ್ಲಿ ಬೇಸಿಕ್ ಅಂತ, ನಾನು ಯಾವಾಗಲೂ ಬೇಸಿಕ್ ಅಂತ ಇಟ್ಟಿರ್ತೀನಿ. ಅಂದರೆ ಬೇಸಿಕಲ್ಲಿ ಏನೂ ಇರಲ್ಲ, ಜಸ್ಟ್ ಇನ್ಫಾರ್ಮೇಷನ್. ಸೊ ಸಪೋರ್ಟ್ ಮಾಡೋರು ಮಾತ್ರ ಇದನ್ನು ಮೆಂಬರ್ಶಿಪ್ ತೊಗೊಂಡು ನಮ್ಮ ಚಾನಲ್ ಸಪೋರ್ಟ್ ಮಾಡಲಿ ಅಂತ ಇಲ್ಲಿ ನಾನು ಕೊಟ್ಟಿರ್ತೀನಿ. ಸೊ UK ಬೇಸಿಕ್ ಅಂತ ನಾನು ಇದು SIC ಬೇಸಿಕ್ ಅಂತ ಹಾಕಿರ್ತೀನಿ. ಬೇಸಿಕ್ ಅಂದರೆ ಜನ ಸಪೋರ್ಟ್ ಮಾಡಲಿ ನಮಗೆ ಅಂತ ಹೇಳಿ ಇದೊಂದು. ಸೊ ಈ ರೀತಿ ಏನು ಇದೆ, ಇದೇ ರೀತಿ ಹಾಕಿ ನಾವು ಡನ್ ಮಾಡೋಣ. ಇಲ್ಲಿ ಯಾವುದು ಕೂಡ ಚೇಂಜ್ ಮಾಡೋದು ಬೇಡ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಲೆವೆಲ್ ಅಷ್ಟೇ ಇಲ್ಲಿ ಆ್ಯಡ್ ಆಗಿದೆ. ಇನ್ನೊಂದು ಲೆವೆಲ್ ಬೇಕು ಅಂದರೆ ಆ್ಯಡ್ ಲೆವೆಲ್ ಅಂತ ಇಲ್ಲಿ ಇರುತ್ತೆ ನೋಡಿ, ಸೆಕೆಂಡ್ ಲೆವೆಲ್. ಸೊ ಇಲ್ಲಿ ಸೆಕೆಂಡ್ ಲೆವೆಲಲ್ಲಿ ನೀವೇನಾದರೂ ಜನರಿಗೆ ಇನ್ಫಾರ್ಮೇಷನ್ ಬೇರೆ ರೀತಿಯಲ್ಲಿ ಏನಾದರೂ ಕೊಡಬೇಕು, ಅವರಿಗೆ ಲೈವ್ ಮಾಡ್ತೀನಿ ಅದು ಇದು ಏನಾದರೂ ಕೊಡಬೇಕು ಅಂದರೆ ಇಲ್ಲಿ ಸೆಕೆಂಡ್ ಲೆವೆಲ್ ಹಾಕ್ಕೊಂಡು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಎಷ್ಟು ಲೆವೆಲ್ಸ್ ಬೇಕು ಅಷ್ಟು ಲೆವೆಲ್ ಎಲ್ಲ ಹಾಕ್ಬೋದು. ಸೊ UK ಇಲ್ಲಿ ನಾನು ಗೋಲ್ಡ್ ಅಂತ ಮಾಡ್ತೀನಿ. ಇಲ್ಲಿ ನೀವು ಅಮೌಂಟ್ ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ 159 ಇತ್ತು, ಈಗ ಈ ಪಾಪ್ಯುಲರ್ ಪ್ಲಾನ್ ಇಲ್ಲಿ ಹೈಡ್ ಆಗಿದೆ ನೋಡಿ. ಸೊ ನೆಕ್ಸ್ಟ್ ಏನಿರುತ್ತೆ 199, 299 ಪ್ಲಾನ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪರ್ಕ್ಸನ್ನು ಆ್ಯಡ್ ಮಾಡಬೇಕು. ಈ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಕ್ ಟೈಪ್ ಯಾವ ಟೈಪ್ ಇದೆ ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಅಂತ ಇದೆ, ಇನ್ನು ಮೆಂಬರ್ಸ್ಗಾಗಿನೇ ವಿಡಿಯೋ ಹಾಕ್ತೀನಿ ಅಂತ ಇದು ಇದೆ. ಸೊ ಇಲ್ಲಿ ಏನಾದರೂ ಒಂದು ಹಾಕ್ಬೋದು. ಇಲ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋನೇ ಇದೆ, ಇದು ಅಷ್ಟೇ ಹಾಕೋಣ. ಇದೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ ನಾನು. ಸಾರಿ, ಇದನ್ನು ಪೇಸ್ಟ್ ಮಾಡಿಬಿಡ್ತೀನಿ. ಆಮೇಲೆ ಇದು ಕೂಡ ನಾನು ಇಲ್ಲಿ ಸೇಮ್ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಡನ್ ಮಾಡ್ತೀನಿ. ಈ ರೀತಿ ಡನ್ ಮಾಡಿ ಎರಡನೇ ಲೆವೆಲ್ ಇಲ್ಲಿ 2 ಲೆವೆಲ್ ನಾನು ಹಾಕಿ, ನಿಮ್ಗೆ ಎಷ್ಟು ಬೇಕು ಇಲ್ಲಿ ಆ್ಯಡ್ ಲೆವೆಲ್ ಇದೆ, ಈ ಲೆವೆಲ್ ಆ್ಯಡ್ ಮಾಡಿ. ಇಲ್ಲಿ ಒಂದು ಸ್ವಲ್ಪ ನೀವು ಏನು ವಿಡಿಯೋದಲ್ಲಿ ಕೊಡ್ತಿದ್ದೀರಾ ಅದನ್ನು ಇನ್ಫಾರ್ಮೇಷನ್ ಕೊಟ್ಟು, ವಿಡಿಯೋದಲ್ಲಿ ಏನೇನು ಹಾಕ್ತೀರಾ ಅಥವಾ ಲೈವ್ ಮಾಡ್ತೀರಾ, ಏನು ಸಪೋರ್ಟ್ ಮಾಡ್ತೀರಾ, ಏನೇ ಇರಲಿ ಅದನ್ನು ಇಲ್ಲಿ ಆ್ಯಡ್ ಲೆವೆಲ್ನಲ್ಲಿ ಹಾಕಿ ಪ್ಲಾನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ 2 ಪ್ಲಾನ್ ಇಲ್ಲಿ ತೋರಿಸಿದೆ. ಒಂದು ಬೇಸಿಕ್ ಪ್ಲಾನ್ ಇದೆ, ಇದು UK ಬೇಸಿಕ್. ಆಮೇಲೆ ನೆಕ್ಸ್ಟ್ ಒನ್ ಇದೆ UK ಗೋಲ್ಡ್ ಪ್ಲಾನ್. ಸೊ ಈ 2 ಪ್ಲಾನ್ ಮಾಡಿದ್ದೀನಿ. ಇದನ್ನು ಮಾಡಿ ಈಗ ಈ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಇದೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಮಾಡಿ ಇಲ್ಲಿ ಚೆಕ್ ಮಾರ್ಕ್ ಇಲ್ಲೊಂದು ಬರುತ್ತೆ, ಇಲ್ಲಿ 2 ಚೆಕ್ ಮಾರ್ಕ್ ಮಾಡಿ ಸಬ್ಮಿಟ್ ರಿವ್ಯೂ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಸಬ್ಮಿಟ್ ಆಗಿಬಿಡುತ್ತೆ. ಇದು ರಿವ್ಯೂ ಹೋಗುತ್ತೆ, ಯೂಟ್ಯೂಬ್ ಇದನ್ನು ರಿವ್ಯೂ ಮಾಡುತ್ತೆ.
ರಿವ್ಯೂ ಮಾಡಿ ಅದು ಅಪ್ರೂವ್ ಕೊಡುತ್ತೆ. ಸೊ ಈ ರೀತಿ ನೀವು ಇಲ್ಲಿ ನೋಡಿ ಅಪ್ರೂವ್ ತಗೋಬಹುದು. ಇಲ್ಲಿ ರಿವ್ಯೂ ಅಂತ ಬಂದಿದೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು, ಕಸ್ಟಮೈಸ್ ಡಿಫಾಲ್ಟ್ ಪರ್ಕ್ಸ್ ಅಂತ ಇದೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೀವೇನಾದರೂ ಪರ್ಕ್ಸ್ ಬೇರೆ ರೀತಿಯಲ್ಲಿ ನಿಮ್ಮ ಇಮೇಜಸ್ ಅದು ಇದು ಹಾಕಬೇಕು ಅಂದರೆ ಯೂಸ್ ಜೆನೆರಿಕ್ ಯೂಟ್ಯೂಬ್ ಬ್ಯಾಜಸ್ ಅಂತ ಇದೆ, ಅಪ್ಲೋಡ್ ಮೈ ಓನ್ ಅಂತ ಇದೆ. ಇದು ನಾವು ಸ್ವಂತದ್ದು ಹಾಕ್ಬೋದು. ಇನ್ನು ಇಲ್ಲ ಯೂಟ್ಯೂಬ್ದೇ ಇರೋದನ್ನ ನಾವು ಯೂಸ್ ಮಾಡೋಣ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿ ಬ್ಯಾಜಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಇದು ನೀವು ಯೂಸ್ ಮಾಡಬೇಕು ಸ್ನೇಹಿತರೆ. ಇಲ್ಲಾಂದರೆ ನಿಮ್ಮದೇ ಆದಂಥದ್ದು ಇಲ್ಲಿ ಈ ಎಲ್ಲ ಇಮೇಜಸನ್ನು ನೀವು ಅಪ್ಲೋಡ್ ಮಾಡಬೇಕು. ಸೊ ನನ್ನ ಹತ್ರ ನೀವು ನೋಡ್ಬೋದು, ನನ್ನ ಫೋಟೋ ಬಂದು ಅದರ ಮುಂದೆ ಒಂದು ಈ ಸ್ಟಾರ್ ಮಾರ್ಕ್ ಬರುತ್ತೆ, ಈ ರೀತಿ ಕಲರ್ಸ್ ಎಲ್ಲ ಅಲ್ಲಿ ಬಂದು ಬಿಡುತ್ತೆ. ಸೊ ನೀವು ಕೂಡ ಈ ರೀತಿ ಸೆಟ್ ಮಾಡ್ಕೋಬಹುದು. ಇಲ್ಲಾಂದರೆ ಈ ಬೈ ಡಿಫಾಲ್ಟ್ ಏನು ಯೂಟ್ಯೂಬ್ ಕೊಟ್ಟಿದೆ ಯೂಸ್ ಜೆನೆರಿಕ್ ಯೂಟ್ಯೂಬ್ ಬ್ಯಾಜಸ್ ಅಂತ ಇದೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾನಿಲ್ಲಿ ನೆಕ್ಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮಾಡಿದ ಮೇಲೆ ಇದೆಲ್ಲ ಬಂದ್ಬಿಡುತ್ತೆ. ಇಲ್ಲೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ನೆಕ್ಸ್ಟ್ ಮಾಡಿ ಮತ್ತೆ. ಆಮೇಲೆ ಇದನ್ನು ಸೇವ್ ಮಾಡಿ. ಸೇವ್ ಮಾಡಿದರೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್, ಇದು ಸೆಕೆಂಡ್ ಆಪ್ಷನ್ ಡನ್ ಬಂತು ನೋಡಿ, ಗ್ರೀನ್ ಆಯಿತು. ಇನ್ನು ಫಸ್ಟ್ ಆಪ್ಷನ್ ಅಪ್ರೂವ್ಡ್ ಆಗಿದೆ, ಇದು ಕೂಡ ಅಪ್ರೂವ್ಡ್ ಆಗಿ ಬಂತು ನೋಡಿ. ಇನ್ನೂ ನಾವು ಮಾಡ್ತಾ ಇದ್ದೀವಿ, ಅಪ್ರೂವ್ಡ್ ಆಗಿ ಬಂದುಬಿಡ್ತು. ಸೊ ಇಲ್ಲಿ ಅನೌನ್ಸ್ ಯುವರ್ ಮೆಂಬರ್ಶಿಪ್ ಇದೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಕೂಡ ಗ್ರೀನ್ ಆಗಿಬಿಡುತ್ತೆ. ಇದಕ್ಕೇನು ಮಾಡೋದು ಬೇಕಾಗಿಲ್ಲ. ಸೊ ಆನ್ ಮಾಡಿದಾಗೆ ಇದು. ಇನ್ನು ಈ ಪೋಸ್ಟ್ನ ವೆಲ್ಕಮ್ ಪೋಸ್ಟ್ ಹಾಕಬೇಕಾಗಿದೆ. ವೆಲ್ಕಮ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಮೇಲೆ ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಬರುತ್ತೆ. ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ವೆಲ್ಕಮ್ ಪೋಸ್ಟ್ ಹಾಕಬೇಕು. ವೆಲ್ಕಮ್ ಟು ಇವ್ ಚಾನಲ್ ಇದೆ, ವೆಲ್ಕಮ್ ಟು, ನಾನು ಇಲ್ಲಿ ಇವ್ ಚಾನಲ್ ಹೆಸರು ಹಾಕಿ ಇದನ್ನು ಪ್ಲೀಸ್ ಸಪೋರ್ಟ್ ಅಂತ ಬರೆದ್ಬಿಟ್ಟು ಪೋಸ್ಟ್ ಮಾಡಿಬಿಡ್ತೀನಿ. ಸೊ ಜಸ್ಟ್ ಇಷ್ಟು ಮಾಡಿದರೆ ಸಾಕು. ಒಂದು ಪೋಸ್ಟ್ ನೀವು ವೆಲ್ಕಮ್ ಪೋಸ್ಟ್ ಹಾಕಬೇಕು, ಇದೊಂದು ಕಂಡೀಷನ್ ಇದೆ. ಸೊ ಇದಾದಮೇಲೆ ನಾವು ರಿಟರ್ನ್ ಬರೋಣ. ಇಲ್ಲಿ ಒಮ್ಮೆ ಸೈಡ್ನಲ್ಲಿ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಇದು ರೀಫ್ರೆಶ್ ಮಾಡ್ಕೊಂಡ್ಬಿಡಿ. ರೀಫ್ರೆಶ್ ಮಾಡಿದರೆ ನಮಗೆ ಆ ಪೋಸ್ಟ್ ಮಾಡಿರೋ ಪೋಸ್ಟ್ ಅಪ್ಡೇಟ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಸೊ ರೀಫ್ರೆಶ್ ಮಾಡಿದ ಮೇಲೆ ಮತ್ತೆ ಮೆಂಬರ್ಶಿಪ್ನಲ್ಲಿ ಬಂದು ಕೆಳಗಡೆ ಬನ್ನಿ. ಸೊ ನೋಡಿ ಪೋಸ್ಟು ಕೂಡ ಇಲ್ಲಿ ಡನ್ ಆಯಿತು. ಸೊ ಇಷ್ಟು ಮಾಡಿ ಈಗ ಇಲ್ಲಿ ನೋಡಿ 100% ಕಂಪ್ಲೀಟ್ ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು. ಸೊ ಜಸ್ಟ್ ಈಗ ಇದನ್ನು ಟರ್ನ್ ಆನ್ ಮಾಡಿದರೆ ಮೆಂಬರ್ಶಿಪ್ ಎನೇಬಲ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಟರ್ನ್ ಆನ್ ಅಂತ ಬಂದಿದೆ. ಟರ್ನ್ ಆನ್ ಚಾನಲ್ ಮೆಂಬರ್ಶಿಪ್ ಅಂತ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಬಂದಿದೆ. ಓಕೆ, ಸೊ ಈಗ ಇಲ್ಲಿ ಟರ್ನ್ ಆನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟರ್ನ್ ಆನ್ ಮಾಡ್ಕೋಬೇಕು. ಸೊ ಜಸ್ಟ್ ಒಂದು ಸರಿ ಕ್ಲಿಕ್ ಮಾಡಿದರೆ ಈ ಮೆಂಬರ್ಶಿಪ್ ಕೂಡ ಇಲ್ಲಿ ಆನ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಆರಾಮಾಗಿ ಮೆಂಬರ್ಶಿಪ್ ಸೆಟ್ಟಿಂಗ್ ಈ ರೀತಿ ಮಾಡ್ಕೋಬಹುದು ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.